ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 12 ಅನ್ನ ಗಮನಿಸಿ. 5 ಓಂ ಇರುವ ರೋಧಕದಲ್ಲಿ ಪ್ರತಿ 2 ಸೆಕೆಂಡಿಗೆ 1000 ಜೂಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತಿದೆ. ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ. ಒಂದು ರೋಧಕ ಇದೆ, ಅದು 5 ಓಂನಷ್ಟು ರೋಧವನ್ನ ಹೊಂದಿದೆ. ಇಲ್ಲಿ ಪ್ರತಿ 2 ಸೆಕೆಂಡ್ಗೆ 1000 ಜೂಲ್ನಷ್ಟು ಉಷ್ಣಶಕ್ತಿ ಉತ್ಪತ್ತಿ ಆಗ್ತಾ ಇದೆ. ಹಾಗಿದ್ರೆ ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ. ಏನೇನನ್ನ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಆರ್ ಈಸ್ ಈಕ್ವಲ್ ಟು ರೋಧ 5 ಓಂ, ಸಮಯ ಟೈಮ್ ಎಷ್ಟು ಕೊಟ್ಟಿದ್ದಾರೆ 2 ಸೆಕೆಂಡ್, ಉಷ್ಣ ಎಚ್ ಎಷ್ಟು ಕೊಟ್ಟಿದ್ದಾರೆ 1000 ಜೂಲ್ ಉಷ್ಣಶಕ್ತಿ ಅಂತ ಕೊಟ್ಟಿದ್ದಾರೆ. ಈಗ ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ನಮಗೆ ಗೊತ್ತಿದೆ ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ. ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ. ಹಾಗಾಗಿ ಇಲ್ಲಿ ನಾನು ಎಚ್ ವ್ಯಾಲ್ಯೂ ಏನಿದೆ 1000 ಬರುತ್ತೆ. ಐ ಸ್ಕ್ವೇರ್ ಗೊತ್ತಿಲ್ಲ, ಐ ವ್ಯಾಲ್ಯೂ ಗೊತ್ತಿಲ್ಲ. ಆರ್ ವ್ಯಾಲ್ಯೂ ಎಷ್ಟಿದೆ 5 ಓಮ್ ಇದೆ, ಇಂಟು 2 ಸೆಕೆಂಡ್ ಇದೆ. ಐ ಸ್ಕ್ವೇರ್ ಇಂಟು 10 ಇಲ್ಲಿ 1000 ಆಗುತ್ತೆ. ಹಾಗಾಗಿ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಈ ಕಡೆ ತಗೊಬಂದ್ರೆ ಏನಾಗುತ್ತೆ 1000 ಭಾಗಿಸು 10. ಐ ಸ್ಕ್ವೇರ್ ಅಂದ್ರೆ 100 ಆಗುತ್ತೆ. ಹಾಗಿದ್ರೆ ಐ ಸ್ಕ್ವೇರ್ 100 ಆದ್ರೆ ಐ ಎಷ್ಟಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 100 ಎಷ್ಟಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 100 ತಗೊಂಡ್ರೆ ಸ್ಕ್ವೇರ್ ರೂಟ್ ಆಫ್ 100 ಅಂದ್ರೆ 10 ಆಗುತ್ತೆ. ಹಾಗಾಗಿ ಐ ಅನ್ನುವಂಥದ್ದು 10 ಆಂಪಿಯರ್ ಆಯ್ತು. ಈಗ ನಾನು ಐ ಅನ್ನ ಉಪಯೋಗಿಸಿಕೊಂಡು ವಿಭವಾಂತರವನ್ನ ಫೈಂಡ್ ಔಟ್ ಮಾಡಬಹುದಾ? ಗೊತ್ತಿದೆ, ವಿ ಇಸ್ ಈಕ್ವಲ್ ಟು ಐ ಆರ್. ಇಲ್ಲಿ ಐ ಗೊತ್ತಿದೆ, ವಿ ಗೊತ್ತಿದೆ, ವಿ ಗೊತ್ತಿಲ್ಲ, ಐ ಮತ್ತೆ ಆರ್ ಗೊತ್ತಿದೆ. ಹಾಗಾಗಿ ವಿ ಇಸ್ ಈಕ್ವಲ್ ಟು ಐ ವ್ಯಾಲ್ಯೂ ಎಷ್ಟಿದೆ 10 ಆಂಪಿಯರ್ ಇದೆ, ಇಂಟು ಆರ್ ಬರಿಬಹುದಾ? ಆರ್ ಅನ್ನ 5 ಓಂ ಅಂತ ಬರೆದ್ರೆ 50 ವೋಲ್ಟ್ ಇದು ವಿಭವಾಂತರವಾಗಿರುತ್ತೆ. ಅಥವಾ ನೇರವಾಗಿ ನೀವು ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಬದಲಾಗಿ ಇಲ್ಲಿ ಐ ಗೊತ್ತಿಲ್ಲ ಅಲ್ಲ, ಇದ್ರ ಬದಲಾಗಿ ಈ ಫಾರ್ಮುಲಾವನ್ನೇ ಇಲ್ಲಿ ರಿಅರೇಂಜ್ ಮಾಡಿ ನೀವು ಬರ್ಕೋಬಹುದು. ಇಲ್ಲಿ ಐ ಸ್ಕ್ವೇರ್ ಬದಲಿಗೆ ಏನನ್ನ ಬರ್ಕೋಬಹುದು ನೀವು ವಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಅಂತ ಬರಿತೀರಿ. ಇಲ್ಲಿ ಆರ್ ಮತ್ತೆ ಈಗ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಇದೆ ಅಲ್ವಾ, ಐ ಸ್ಕ್ವೇರ್ ಇದನ್ನ ರಿಅರೇಂಜ್ ಮಾಡಿ ಏನ್ ಬರ್ಕೋಬಹುದು ವಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಅಂತ ಬರಿಬಹುದು. ಆರ್ ಸ್ಕ್ವೇರ್ ಆರ್ ಟಿ ಆಗುತ್ತೆ. ಹಾಗಾಗಿ ಇಲ್ಲಿ ಆರ್ ಮತ್ತೆ ಆರ್ ಕ್ಯಾನ್ಸಲ್ ಆಗಿ ವಿ ಸ್ಕ್ವೇರ್ ಬೈ ಆರ್ ಇಂಟು ಟಿ ಅಂತ ಉಳಿಯುತ್ತೆ. ನಿಮಗೆ ಈ ಫಾರ್ಮುಲಾ ಬಂದ್ರೆ ಇದರಿಂದನೂ ಮಾಡಬಹುದು, ಇಲ್ಲ ಅಂದ್ರೆ ಐ ಅನ್ನ ಫೈಂಡ್ ಔಟ್ ಮಾಡಿ ಅದ್ರ ನೆಕ್ಸ್ಟ್ ಮಾಡ್ಕೊ. ಥ್ಯಾಂಕ್ ಯು.